ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಘನ ಮತ್ತು ಘನಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 6.1 ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ಎಕ್ಸಸೈಸ್ 6.2 ಡಿಸ್ಕಸ್ ಮಾಡೋಣ. ಈ ಒಂದು ಚಾಪ್ಟ್ರಲ್ಲಿ ಈ ಒಂದು ಎಕ್ಸಸೈಸ್ ಏನಿದೆ ತುಂಬಾ ಇಂಪಾರ್ಟೆಂಟು. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದರೆ ಕೂಡ ತುಂಬಾ ಇಂಪಾರ್ಟೆಂಟು. ಸೊ 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸಾಮಿನೇಷನಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದ್ದರಿಂದ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಎಕ್ಸಸೈಸ್ ಇದೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಏನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಓಕೆ, ಇವಾಗ 6.2 ಅಭ್ಯಾಸದಲ್ಲಿ ಎಕ್ಸಸೈಸಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಸಂಖ್ಯೆಗಳ ಘನಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈಗ ಮೊದಲನೇ ಮೇನ್ ಕ್ವಶನಲ್ಲಿ ಸಬ್ ಕ್ವಶನ್ಸ್ಗಳಿದ್ದಾವೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 64ನ ಅಪವರ್ತನ ವಿಧಾನದಿಂದ ಅದರ ಒಂದು ಘನಮೂಲವನ್ನು ಕಂಡುಹಿಡಿಯಬೇಕು. ಸೊ 2 3 6, 2 2 4, 2 1 2, 2 6 12, 2 8 16, 2 4 8, 2 2 4, 2 1 2. ಈಗ ಏನಾಗ್ತಾಯಿದೆ, ನಾವು ಘನ ತಂದಾಗ 3 ಸಂಖ್ಯೆಗಳ ಒಂದು ಗ್ರೂಪನ್ನಾಗಿ ಮಾಡ್ಕೋಬೇಕು. ಓಕೆ, 3 ಸಂಖ್ಯೆಗಳ ಒಂದೊಂದು ಗ್ರೂಪ್. ಇವಾಗ 3 3 ನೋಡಿ, ಇಲ್ಲಿ 3 ಇವೇ ಅಪವರ್ತನಗಳನ್ನು ನಾವಿಲ್ಲಿ ತಗೋತಾ ಇದ್ದೀವಿ. ಹಾಗಾಗಿ 2 ಕ್ಯೂಬ್ ಇಂಟು 2 ಕ್ಯೂಬ್ 64 ಈಸ್ ಈಕ್ವಲ್ ಟು 2 ಇಂಟು 2 ಹೋಲ್ ಕ್ಯೂಬ್. ಇವಾಗ ಕ್ಯೂಬ್ ರೂಟ್ ಆಫ್ 64 ಈಸ್ ಈಕ್ವಲ್ ಟು 2 ಇಂಟು 2 ಅಂದಾಗ 4 ಆಗುತ್ತೆ. ಅಪವರ್ತನ ವಿಧಾನದಿಂದ 64ರ ವರ್ಗಮೂಲವನ್ನು ಕಂಡಿದ್ದೀವಿ, ಅದು 4 ಆಗಿರುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ 512 ಅಂತಿದೆ. ಅಪವರ್ತನ ವಿಧಾನದಿಂದ ಇದರ ವರ್ಗಮೂಲವನ್ನು ಕಂಡುಹಿಡಿಯೋಣ. ಸೊ 2 2 4, 2 5 10, 2 6 12, 2 1 2, 2 2 4, 2 8 16, 2 6 12, 2 4 8, 2 3 6, 2 2 4. ನೆಕ್ಸ್ಟ್ 2 1 2, 2 6 12, 2 8 16, 2 4 8, 2 2 4, 2 1 2. ಈಗ 3 ಸಂಖ್ಯೆಗಳಂತೆ ಗ್ರೂಪನ್ನಾಗಿ ಮಾಡಿದಾಗ 2 ಕ್ಯೂಬ್, ನೆಕ್ಸ್ಟ್ 2 ಕ್ಯೂಬ್ 2 ಕ್ಯೂಬ್ 512 ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು ಹೋಲ್ ಕ್ಯೂಬ್. ಸೊ ಇವಾಗ ಈ ಕ್ಯೂಬ್ ಈ ಕಡೆ ಬಂದಾಗ ಕ್ಯೂಬ್ ರೂಟ್ ಆಗುತ್ತೆ. 5 12 2 ಇಂಟು 2 ಇಂಟು 2 ಅಂದಾಗ 6 ಆಗುತ್ತೆ. 512 ಈ ಸಂಖ್ಯೆ ಘನಮೂಲ 6. ನೆಕ್ಸ್ಟ್ ಮೂರನೇ ಪ್ರಶ್ನೆ 10,648 ಅಂತ ಇದೆ. 2 5 10, 2 3 6, 2 2 4, 2 4 8. ಅಗೇನ್ 2 2 4, 2 6 12, 2 6 12, 2 2 4, 2 1 2, 2 3 6, 2 3 6, 2 1 2. ಅಗೇನ್ ಇದು ಬಿಡಿ ಸ್ಥಾನದಲ್ಲಿ 1 ಇದೆ. ಇದು 2ರಿಂದ ಭಾಗ ಹೋಗೋದಿಲ್ಲ, 3ರಿಂದಲೂ ಕೂಡ ಭಾಗ ಹೋಗೋದಿಲ್ಲ. ಹಾಗೆ ನಾವು 11ರಿಂದ ಭಾಗಿಸೋಣ. 11 1 11, 11 2 22, ಅಗೇನ್ 11 1 11, 11 1 11, 11 1 11, 11 1 11. ಓಕೆ, ಇವಾಗ 10,648 3 ಸಂಖ್ಯೆಗಳಂತೆ ಒಂದು ಗ್ರೂಪನ್ನು ಮಾಡಿದಾಗ 2 ಕ್ಯೂಬ್ 11ರದ್ದು 3 ಗ್ರೂಪ್ ಇದೆ. ನೆಕ್ಸ್ಟ್ 2 ಇಂಟು 11 ಹೋಲ್ ಕ್ಯೂಬ್. ಘನ ಸಂಖ್ಯೆ ಈ ಕಡೆ ಬಂದಾಗ ಕ್ಯೂಬ್ ರೂಟ್ ಆಫ್ 10,648 ಈಸ್ ಈಕ್ವಲ್ ಟು ಏನಾಗುತ್ತೆ 22. ಓಕೆ, ಈಗ ಈ ಒಂದು ಸಂಖ್ಯೆಯ ಘನಮೂಲ ಏನಾಗ್ತಿದೆ, ಅದು 22.
4ನೇ ಪ್ರಶ್ನೆ 27,000 ಅಂತಿದೆ. ಇದನ್ನು 2ರಿಂದ ಭಾಗಿಸೋಣ. 2ರಿಂದ ಭಾಗಿಸಿದಾಗ 2 1 2 3 6 2 5 10 0 0. ಅಗೇನ್ 2 6 12 2 7 14 2 5 10 0. 2 3 6 2 3 6 2 7 14 2 5 10. ಅಗೇನ್ ಇದನ್ನು ನಾವು 5ರಿಂದ 3ರಿಂದ ಭಾಗ ಹೋಗುತ್ತೆ. 3 1 3 1 3 2 6 3 5 15. ಬಿಡಿ ಸ್ಥಾನದಲ್ಲಿ 5 ಇದೆ. 5ರಿಂದ ಭಾಗಿಸೋಣ. 5 2 10 5 2 10 5 5 25. 5 4 20 5 5 25. 5 9 45. ಅಗೇನ್ 3 3 9 3 1 3. ಇವಾಗ 27,000 ಈಗ ನೋಡಿ 2 2 2 2 ಕ್ಯೂಬ್ 3 3 3 ಅಂದರೆ 3 3 ಸಂಖ್ಯೆಗಳಂತೆ ಗ್ರೂಪನ್ನಾಗಿ ಮಾಡಿದಾಗ 3 ಕ್ಯೂಬ್. ನೆಕ್ಸ್ಟ್ 5ರದ್ದು ಕೂಡ ಒಂದು ಗ್ರೂಪ್ ಇದೆ 5 ಕ್ಯೂಬ್. ಈಗ 2 × 3 × 5 ಹೋಲ್ ಕ್ಯೂಬ್ 27,000. ಘನಮೂಲವನ್ನು ತೆಗೆದಾಗ 2 × 3 × 5 ಎಷ್ಟಾಗತ್ತೆ? 5 3 15 15 2 30. ಈ ಒಂದು ಸಂಖ್ಯೆಯ ಘನಮೂಲ 30. ನೆಕ್ಸ್ಟ್ 5ನೇ ಪ್ರಶ್ನೆ. ಇದು 5ರಿಂದ ನೇರವಾಗಿ ಭಾಗ ಹೋಗುತ್ತೆ. 5 3 15 5 1 5 5 2 10 5 5 25. 5 6 30 5 2 10 5 5 25. 5 1 5 5 2 10 5 5 25. 5 2 10 5 5 25. 5 5 25. 5 1 5. ಹಾಗಾದರೆ 15,625. 5ರಂತೆ ನಾವು 3 3 ಸಂಖ್ಯೆಯಂತೆ ಗ್ರೂಪ್ ಮಾಡಿದಾಗ 5 ಕ್ಯೂಬ್ × 5 ಕ್ಯೂಬ್ ಬರುತ್ತೆ. 5 × 5 ಹೋಲ್ ಕ್ಯೂಬ್ ಆಗುತ್ತೆ. ಇವಾಗ ಇದರ ಒಂದು ಘನ ಮೂಲವನ್ನು ತೆಗೆದಾಗ ಎಷ್ಟಾಗುತ್ತೆ? 5 5 25. 25 ಸಂಖ್ಯೆಯ 25 ಏನಾಗ್ತದೆ? ಈಗ ನಮಗೆ ಕೊಟ್ಟಿರುವಂಥ ಸಂಖ್ಯೆಯ ಘನಮೂಲ ಆಗಿರುತ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ 13,824 13,824 ಇದೆ. ಹಾಗೇನು 2ರಿಂದ ಭಾಗಿಸ್ತಾ ಹೋಗೋಣ. 6 9 1 2 2 3 6 2 4 8 2 5 10 2 6 12. 2 1 2 2 7 14 2 2 4 2 8 16 2 8 16 2 4 8 2 6 12 2 4 8 2 4 8 2 3 2 ಹಾಗೇನು 2 1 2 4 2 1 2 6 2 1 2 0 ಬರುತ್ತೆ. 2 8 16. ಹಾಗೆ 2 5 10 2 4 2 2 2 4 3 2 16 3 3 3 9 27 3 3 9 3 1 3. ಈಗ ಘನ ಸಂಖ್ಯೆಗಳನ್ನ ತೆಗೆದುಕೊಳ್ಳೋಣ. 2 ಕ್ಯೂಬ್ 2 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ 2 ಕ್ಯೂಬ್ 2 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್. ಘನ ಸಂಖ್ಯೆ ಏನಾಗಿರುತ್ತೆ? 2 × 2 × 2 × 3 ಅಂದಾಗ 2 2 4 4 2 8 8 3 24. ಈಗ 13,824 ಈ ಸಂಖ್ಯೆಯ ಘನಮೂಲ 24 ಆಗಿರುತ್ತದೆ. ನೆಕ್ಸ್ಟ್ 11,0,5,9,2 ಅಪವರ್ತನವನ್ನು ಬಿಡಿಸೋಣ. 2 5 10 2 5 10 2 2 4 ನೋಡಿ ಇಲ್ಲಿ 11 ಇದೆ. 2 5 10 ಆಗುತ್ತೆ. ಒಂದು ಕೈಲ ಬರುತ್ತೆ. 2 5 10 ಆಗುತ್ತೆ. ಓಕೆ. ಈಗ 2 2 4 2 2 9 18 2 6 12 2 2 4 2 2 7 14 2 6 12
ಎರಡು ನಾಲ್ಕಲೆ 8, ಎರಡು ಎಂಟಲೆ 16, ಎರಡು ಒಂದಲೆ 2, ಎರಡು ಮೂರಲೆ 6, ಎರಡು ಎಂಟಲೆ 16, ಎರಡು ಎರಡಲೆ 4, ಎರಡು ನಾಲ್ಕಲೆ 8, ಎರಡು ಆರಲೆ 12, ಎರಡು ಒಂಬತ್ತಲೆ 18, ಎರಡು ಒಂದಲೆ 2, ಎರಡು ಎರಡಲೆ 4, ಎರಡು ಮೂರಲೆ 6, ಎರಡು ನಾಲ್ಕಲೆ 8, ಎರಡು ಐದಲೆ 10, ಎರಡು ಆರಲೆ 12. ಇದೇ ರೀತಿಯಾಗಿ ಎರಡರಿಂದ ಭಾಗಿಸ್ತಾ ಹೋಗಬೇಕು. ಎರಡು ಒಂದಲೆ 2, ಎರಡು ಏಳಲೆ, ಎರಡು ಎರಡಲೆ 4, ಎರಡು ಎಂಟಲೆ 16, ಎರಡು ಆರಲೆ ಎರಡು ಎಂಟಲೆ 16, ಎರಡು ಆರಲೆ 12, ಎರಡು ನಾಲ್ಕಲೆ 8, ಎರಡು ಮೂರಲೆ 6.